ಬಾಂಬ್ ಬ್ಲಾಸ್ಟ್ ಆದಂತಹ ರಾಮೇಶ್ವರ ಕೆಫೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ನಿರಂತರ ವರದಿಯನ್ನು ನಾವು ನೀಡ್ತಾ ಇದ್ದೀವಿ. ಮತ್ತೊಂದು ಕಡೆ ಇದೇ ರಾಮೇಶ್ವರ ಕೆಫೆಯ ಮತ್ತೊಂದು ಬ್ರಾಂಚ್ ಆಗಿರುವಂತಹ ರಾಜಾಜಿನಗರ ಎಂದಿನಂತೆ ಓಪನ್ ಆಗಿದೆ. ಗ್ರಾಹಕರು ಬರ್ತಿದ್ದಾರೆ. ರಾಮೇಶ್ವರ ಕೆಫೆಯಲ್ಲಿ ಯಥಾವತ್ತು ವಾತಾವರಣ ಇದೆ, ಅಂದರೆ ನಾರ್ಮಲ್ ಸಿಚುವೇಶನ್ ಇದೆ ಎಲ್ಲ ಕಡೆ. ಈಗಷ್ಟೇ ನಾವು ಒಂದು ಸುದ್ದಿಯನ್ನು ನೀಡ್ತಾ ಇದ್ವಿ ಈ ಒಂದು ಅರ್ಧ ಮುಕ್ಕಾಲು ಗಂಟೆಯ ಹಿಂದೆ. ರಾಮೇಶ್ವರ ಕೆಫೆಯ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಬ್ರಾಂಚಸ್ಗಳಿದೆಯೋ ಕಮಿಷನರ್ ಸೂಚನೆಯಂತೆ ಆ ಎಲ್ಲ ರಾಮೇಶ್ವರ ಕೆಫೆಗೆ ಸೂಕ್ತ ಭದ್ರತೆಯನ್ನು ಒದಗಿಸಲಾಗಿದೆ ಅಂತ. ಮತ್ತೊಂದು ಕಡೆ ರಾಜಾಜಿನಗರ ರಾಮೇಶ್ವರ ಕೆಫೆ ಈಗ ಎಂದಿನಂತೆ ಓಪನ್ ಆಗಿದೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ. ವೀಕೆಂಡ್ ಇದೆ, ಸೊ ಸಹಜವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾರೆ. ಒಂದು ಕಡೆ ಆತಂಕ, ಮತ್ತೊಂದು ಕಡೆ ಆ ಆತಂಕದ ಮಧ್ಯೆಯೂ ಕೂಡ ಕೆಫೆಗೆ ಜನರು ಬರ್ತಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಥಾವತ್ತ ಈ ಎಲ್ಲ ರಾಮೇಶ್ವರ ಕೆಫೆಗಳಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿದ್ದಾರೆ. ಎಸ್, ನಾನೀಗ ರಾಜಾಜಿನಗರದ ರಾಮೇಶ್ವರ ಕೆಫೆ ಒಳಗಡೆ ಇದ್ದೇನೆ. ನೀವು ನೋಡ್ತಿರ್ಬೋದು, ಎಂದಿನಂತೆ ಇಲ್ಲಿ ಸಾರ್ವಜನಿಕರು ಸಿಟಿ ಜನ ಬಂದು ತಮ್ಮ ಇಷ್ಟವಾದ ಆಹಾರವನ್ನು ಸೇವನೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಟೀ ಕಾಫಿಯನ್ನು ಕುಡ್ತಿದ್ರೆ. ಯಾವುದೇ ರೀತಿಯ ಅಷ್ಟೊಂದು ಸೆಕ್ಯೂರಿಟಿ ಇಲ್ಲ. ಯಾಕಂದರೆ ನಿನ್ನೆ ಕುಂದಲಹಳ್ಳಿಯಲ್ಲಿ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಅಲ್ಲಿ ಸುಮಾರು 9 ಜನಕ್ಕೆ ಗಾಯಗಳಾಗಿವೆ. ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಆದರೆ ರಾಜಾಜಿನಗರದ ರಾಮೇಶ್ವರ ಕೆಫೆಯಲ್ಲಿ ಯಾವುದೇ ರೀತಿಯ ಇದೀಗ ಪೊಲೀಸ್ ಬೆಳಗ್ಗೆ ಬಂದು ತಪಾಸಣೆ ಮಾಡಿದ್ದಾರೆ. ಮತ್ತು ಏನಾದರೂ ಬಂದು ಮಾಹಿತಿ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲಿ ಏನಾದರೂ ಸಮಸ್ಯೆ ಇದೆ ಎಂಬುದು. ಆದರೆ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮತ್ತೊಂದು ಕಡೆ ಯಾವುದೇ ರೀತಿಯ ಭದ್ರತೆ ಇಲ್ಲ. ಎಂದಿನಂತೆ ಸಾರ್ವಜನಿಕರು ಬಂದು ತಮ್ಮ ಇಷ್ಟವಾದ ಆಹಾರ ಸೇವನೆ ಮಾಡ್ತಿದ್ರೆ ಮತ್ತು ಬಂದು ಕಾಫಿ ಕುಡ್ತಿದ್ರೆ, ಟೀ ಕುಡ್ತಿದ್ರೆ, ದೋಸೆ, ಇಡ್ಲಿ ತಿಂತಿದ್ರೆ. ನೀವು ದೃಶ್ಯದ ಸಹ ನೋಡ್ತಿರ್ಬೋದು, ಫ್ಯಾಮಿಲಿ ಸಮೇತ ಬಂದು ಆಹಾರ ಸೇವನೆ ಮಾಡ್ತಿದ್ರೆ. ಇಲ್ಲಿ ಸಾರ್ವಜನಿಕರಿದ್ದಾರೆ, ಮಾತಾಡೋ ಕೆಲಸ ಮಾಡ್ತೀನಿ. ಸರ್, ನಿನ್ನೆ ಕುಂದಲಹಳ್ಳಿಯಲ್ಲಿ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು. ಇದೀಗ ನೀವು ಈಗ ರಾಜಾಜಿನಗರದ ರಾಮೇಶ್ವರ ಕೆಫೆಯಲ್ಲಿ ಬಂದಿದ್ದೀರಾ. ಏನು ಹೇಳ್ತೀರಿ ಸರ್ ಈ ಒಂದು ವಿಷಯಕ್ಕಂತ? ಸರ್, ಯಾರು ಈ ಕಿಡಿಗೆ ಕೃತ್ಯವನ್ನು ಮಾಡಿದ್ದಾರೆ, ಏನು ರಾಮೇಶ್ವರ ಕೆಫೆಯಲ್ಲಿ ಈ ರೀತಿ ಬ್ಲಾಸ್ಟ್ ಮಾಡಿ ಕಿಡಿಗೇಡಿಯನ್ನು ಕೃತ್ಯವನ್ನು ಮಾಡಿದ್ದಾರೆ, ಅಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಪೊಲೀಸ್ ಇಲಾಖೆಯವರು ತಕ್ಷಣದಲ್ಲೇ ಅವ್ರನ್ನ ಬಂಧಿಸಿ ಜೈಲ್ಗಟ್ಟುವಂಥ ಕೆಲಸ ಮಾಡಬೇಕು. ಮತ್ತು ಸರ್ಕಾರ ಇಂಥ ಯಾರು ಬ್ಲಾಸ್ಟ್ಗಳು ಮಾಡಿ ಜನಗಳ ನೆಮ್ಮದಿಯನ್ನು ಹಾಳು ಮಾಡ್ತಾರೆ ಅಂಥವ್ರನ್ನು ಗಲ್ಗೆ ಏರಿಸ್ಬೇಕು. ಯಾಕಂತಂದರೆ ಇವ್ರಿಗೆ ಮತ್ತು ಜನ ಎಲ್ಲಿ ಓಡಾಡ್ಬೇಕು ಸ್ವಾಮಿ, ಅವ್ರಿಗೆ ನೆಮ್ಮದಿಯಾಗಿ ತಿನ್ನಕ್ಕೆ ಇರೋದು ಹೋಟ್ಲು. ಸರ್, ನಿನ್ನೆ ಕುಂದಲಹಳ್ಳಿಯಲ್ಲಿ ರಾಮೇಶ್ವರ ಕೆಫೆಯಲ್ಲಿ ಬ್ಲಾಸ್ಟ್ ಆಯಿತು. ಈ ಒಂದು ವಿಚಾರಕ್ಕೆ ಏನು ಹೇಳ್ತೀರಿ ಸರ್ ಅಂತ? ಸರ್, ಇದನ್ನು ನಾವೆಲ್ಲರೂ ಬೆಂಗಳೂರು ಜನ ಬೆಚ್ಚ ಬಿದ್ದಿದ್ದಾರೆ. ಮೊದಲನೇದಾಗಿ ಸರ್ಕಾರ ಏನು ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ಸರ್ಕಾರದವ್ರಿಗೆ ಒಂದು ಮಾಹಿತಿ ಇಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಮಾತಾಡ್ತಾರೆ. ಆ ಒಂದು ಇದನ್ನ ಹೋರಾಟನ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಜನ ಎಲ್ಲರೂ ಇದು ಮಾಡ್ತಾರೆ. ಇದನ್ನು ತಿರ್ಚೋ ಕೆಲಸ ಎಲ್ಲೋ ಮಾಡ್ತಾ ಇದ್ದಾರೆ ಸರ್ಕಾರ ಅಂತ ಸಾರ್ವಜನಿಕರು ಮಾತಾಡ್ಕೊತಾ ಇದ್ದಾರೆ. ಸರ್ಕಾರಕ್ಕೆ ಕೇಳೋಕ್ಕೆ ಇಷ್ಟಪಡೋದು ಒಂದು ಏನಂತಂದರೆ, ಯಾವುದೋ ಒಂದು ಧರ್ಮದನ್ನು ಅವರು ಇಟ್ಕೊಂಡು ಮುಂದೆ ಹೋಗಬಾರ್ದು. ಬ್ರದರ್ಸ್ ಅಂತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು. ಇವ್ರನ್ನೇನು ಅವ್ರ ಅಂಕಲ್ ಅಂತಾರೆ, ಇಲ್ಲ ಮಾವ ಅಂತಾರೆ, ಏನಂತಾರೆ ಅವರು. ಒಂದು ಸ್ವಲ್ಪ ಆದ್ರೂ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇರಬೇಕು ಅಂತ ಸಾರ್ವಜನಿಕರು ಮಾತಾಡ್ಕೊತಾ ಇದ್ದಾರೆ. ನಾವು ಒಬ್ಬರು ಸಾರ್ವಜನಿಕರಾಗಿ ನಾನು ಹೇಳ್ತಾ ಇದ್ದೀನಿ. ಥರ ಈ ಆತಂಕ ಅದೆಲ್ಲ ಈ ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಡೋದು ಭಾಳ ಒಂಥರ ಜನರುಗಳಿಗೆ ಹೆದರಿಕೆ ಆಗುತ್ತೆ. ಈಗಿನ ಕಾಲದಲ್ಲಿ ಏನಂದರೆ ಫಾಸ್ಟ್ ವರ್ಲ್ಡ್ ಅಂತೀವಿ, ಸೊ ತುಂಬ ಡಿಪೆಂಡೆನ್ಸಿ ಇರುತ್ತೆ. ಪಾಪ ಅಮಾಯಕರು ಎಷ್ಟೋ ಜನರಿಗೆ ಇದೆಲ್ಲ ತೊಂದರೆಗಳಾಗುತ್ತೆ. ಸರ್ಕಾರ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಮತ್ತು ಸೆಕ್ಯೂರಿಟಿ ನಿಯೋಜನೆ ಮಾಡಬೇಕು, ಮತ್ತು CCTV ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಳವಡಿಕೆ ಮಾಡಬೇಕು. ಈ ಥರ ಮುಂದೆ ಆಗದಂತೆ ಕ್ರಮ ವಹಿಸಬೇಕಂತೇನೆ ಒಂದು ಕಡೆ ಸರ್ಕಾರಕ್ಕೆ ಮನವಿ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಾಜಿನಗರ ರಾಮೇಶ್ವರ ಕೆಫೆ ಎದುರುಗಡೆ ಬಿಜೆಪಿಯ ಯುವ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ಬೆಂಗಳೂರಿನಲ್ಲಿ ಈ ರೀತಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ರು, ಆದರೆ ಬಾಂಬ್ ಬೆಂಗಳೂರು ಆಗ್ತಾ ಇದೆ ಅನ್ನುವಂತಹ ಆಕ್ರೋಶವನ್ನ ಹೊರ ಹಾಕ್ತಾ ಪ್ರತಿಭಟನೆಯನ್ನ ರಾಜಾಜಿನಗರ ರಾಮೇಶ್ವರ ಕೆಫೆ ಬ್ರಾಂಚ್ ಎದುರುಗಡೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಗಮನಿಸ್ತಾ ಇದ್ದೀವಿ ಬಿಜೆಪಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇರೋದು. ಸದ್ಯಕ್ಕೆ ರಾಜಾಜಿನಗರದ ರಾಮೇಶ್ವರ ಕೆಫೆ ಎದುರುಗಡೆ ಏನು ನಡೀತಾ ಇದೆ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್ ಪಾಟೀಲ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ಯುವ ಮೋರ್ಚಾ ಸಂಘಟನೆ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ನ ತುಷ್ಟೀಕರಣ ನೀತಿ ರಾಜ್ಯಕ್ಕೆ ಭೀತಿ ಎದುರಾಗಿದೆ. ಒಂದು ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ಒಂದು ಕಡೆ ಬಾಂಬ್ ಬೆಂಗಳೂರು ಮಾಡೋಕ್ಕೆ
ಹೊರಟಿದ್ದಾರೆ ಅಂತೇನೋ ಪೋಸ್ಟರ್ ಮುಖಾಂತರ ಭಿತ್ತಿಪತ್ರ ಮುಖಾಂತರ ಸರ್ಕಾರದ ವಿರುದ್ಧ ಆಕ್ರೋಶ ಅವರು ಆಗ್ತಿದೆ. ದೃಶ್ಯಗಳಿಗೆ ಸಹ ನೋಡ್ತಿರ್ಬೋದು. ಯಾಕಂದರೆ ನಿನ್ನೆ ಕುಂದಲಹಳ್ಳಿಯಲ್ಲಿ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಾವು ಬ್ರದರ್ಸ್ ಅಂತಾರೆ. ಹೀಗೆ ಹಲವಾರು ವಿಚಾರಗಳನ್ನು ಕೂಡಿ ಇದೀಗ ಸರ್ಕಾರದ ವಿರುದ್ಧ ಆಕ್ರೋಶ ಅವರು ಆಗ್ತಿದ್ದಾರೆ. ನಾನು ಅವ್ರನ್ನ ಮಾತಾಡ್ಸೋ ಕೆಲಸ ಮಾಡ್ತೀನಿ. ಸರ್, ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೀರಾ, ಈ ಒಂದು ವಿಚಾರಕ್ಕೆ ಸರ್ಕಾರಕ್ಕೆ ಏನಂತ ಹೇಳ್ತಾರಂತ? ಸರ್, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾದವರು ಏನು ಹೇಳ್ತಾರೆ, ಒಂದು ಕಡೆ ನಾನು ನಮ್ಮ ಬ್ರದರ್ಸ್ನ ಟಚ್ ಮಾಡಿದ್ರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾರೆ. ಇವಾಗ ಬ್ರದರ್ಸು ಮತ್ತು ಅವರ ಬ್ಲಡ್ ರಿಲೇಷನ್ ಆಗಿರೋಂಥ ಜನ ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅಂತ ನೆನ್ನೆ ನೀವೆಲ್ಲರೂ ನೋಡಿದ್ದೀರಾ. ಇದನ್ನು ಹಿಂಗೆ ಮುಂದೆ ಒರೆಸುತ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಅವ್ರಿಗೆ ಈ ಒಂದು ವಾತಾವರಣ ಸೃಷ್ಟಿಸಬೇಕು. ಬೆಂಗಳೂರಲ್ಲಿ ಬ್ರ್ಯಾಂಡ್ ಬೆಂಗಳೂರಲ್ಲ, ಇದು ಬಾಂಬ್ ಬೆಂಗಳೂರು. ಮತ್ತು ಅವರು ಏನು ಒಂದು ರೌಡಿಸಮ್ ಒಂದು ಹಿನ್ನೆಲೆ ಇರೋದ್ರಿಂದ ಅವರೆಲ್ಲ ಇದನ್ನ ಭಯಭೀತಿರಾಗಿ ಮಾಡಿ ಬಿಸ್ನೆಸ್ ಮ್ಯಾನ್ಗಳ ಹತ್ರ ಸುಲಿಗೆ ಮಾಡಲು ಒಂದು ದೃಷ್ಟಿ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆ ನಾನು ಕೊಡ್ತಾ ಇದ್ದೀನಿ ಸರ್. ಒಂದು ಕಡೆ ವಿಧಾನಸೌಧದಲ್ಲಿ ಒಂದು ಕಡೆ ಪಾಕಿಸ್ತಾನ ಪರ ಜೈಕಾರ, ಮತ್ತೊಂದು ಕಡೆ ನಿನ್ನೆ ಬಾಂಬ್ ಬ್ಲಾಸ್ಟು. ಈ ಸರ್ಕಾರ ಏನಾದರೂ ಕ್ರಮಕ್ಕೆ ಮುಂದಾಗಬೇಕಂತ ಏನಾದ್ರು ಒತ್ತಾಯ ಮಾಡ್ತಾರೆ ಸರ್? ಸರ್, ಅವರು ಕ್ರಮ ತಗೊಬಾರ್ದು ಅನ್ನೋ ಉದ್ದೇಶದಿಂದನೇ ಬಾಂಬ್ ಇಟ್ಟಿರೋದವರು. ಅದರಿಂದಾನೇ ತಾವುಗಳೆಲ್ಲರೂ ಅದನ್ನು ಎಲ್ಲಿ ನ್ಯೂಸ್ ಅವರು ಇನ್ನೂ ಮತ್ತೆ ಅದನ್ನು ಕೆದಕ್ತೀರಾ, ಮತ್ತು ಅದನ್ನು ಡೈಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿರೋದನ್ನ ತೋರಿಸ್ತೀರಾ ಅನ್ನೋದಕ್ಕೆ ಅದನ್ನು ಡೈವರ್ಟ್ ಮಾಡೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಅನ್ನೋ ಒಂದು ಅನಿಸಿಕೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಸರ್. ಮಾನ್ಯ ಡಿ ಕೆ ಶಿವಕುಮಾರ್ ಆಗ್ಬೋದು, ಸಿ ಎಮ್ ಆದಂಥ ಸಿದ್ದರಾಮಯ್ಯರಾಗ್ಬೋದು, ಈ ಕೂಡಲೇ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಅವರು ಯಾವುದೇ ಥರದ ನೈತಿಕತೆ ಹೊತ್ಕೊಂಡು ಇನ್ನು ನಾವು ಸಿ ಎಮ್ ಸ್ಥಾನ ಮತ್ತು ಡಿ ಸಿ ಎಮ್ ಸ್ಥಾನದಲ್ಲಿ ಇರ್ತೀವಿ ಅನ್ನೋದಕ್ಕೆ ಅವರು ಅರ್ಹರಲ್ಲ ಸರ್. ಯಾಕಂದರೆ ಸಾಕಷ್ಟು ಜನ ಹೋಟೆಲ್ಗಳಿಗೆ ಬರ್ತಾರೆ ತಿಂಡಿ ಊಟ ಪಾಠ ಮಾಡೋಕ್ಕೆ. ಮತ್ತೊಂದು ಕಡೆ ನಿನ್ನೆ ಒಂದು ವಿಡಿಯೋ ನೋಡಿದ್ರೆ ಎಂತಾದರೂ ಭಯ ಹಾಗೇ ಆಗುತ್ತೆ. ಆ ವಿಡಿಯೋ ನೋಡಿ. ಆಲ್ರೆಡಿ ಬೆಂಗಳೂರಲ್ಲಿ ಬೆಚ್ಚಿ ಬಿದ್ದಿದ್ದಾರೆ ಜನ. ನಾವು ಬದುಕಕ್ಕಾಗ್ತದ ಬೆಂಗಳೂರಲ್ಲಿ? ನಾವು ಆಲ್ರೆಡಿ ಬೆಂಗಳೂರಲ್ಲಿ ನಾವು ಇಂಥ ಒಂದು ಸೇಫೆಸ್ಟ್ ಸಿಟಿನ ಹೋಗಿ ಇವರು ಬಾಂಬ್ ಸಿಟಿ ಮಾಡಕೊಳ್ತಿರೋಂತಹ ಮಾನ್ಯ ಶಿವಕುಮಾರ್ ಅವರಿಗೆ ನಾನು ಖಂಡಿಸ್ತಾ ಇದ್ದೀನಿ. ಈ ಕೂಡಲೇ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮೌನ ಪ್ರತಿಭಟನೆ ಸರ್ಕಾರದ ವಿರುದ್ಧ ಮಾಡ್ತೀರಿ, ಏನು ಹೇಳ್ತೀರಿ ಸರ್ ಸರ್ಕಾರಕ್ಕೆ ಅಂತ? ಸರ್ಕಾರ ರಾಜೀನಾಮೆ ಕೊಡಬೇಕು ಈ ಕೂಡಲೇ. ಸಿ ಎಮ್ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಾವು 10 ವರ್ಷದಿಂದ ಸರ್ಕಾರ ಇತ್ತು, ದೇಶದಲ್ಲಿ ನಮ್ಮ BJP ಸರ್ಕಾರ ಇದೆ. ಈ ಥರ ಒಂದು ಚಟುವಟಿಕೆ ಆಗಲಿ, ಒಂದು ದಾಳಿ ಆಗಲಿ ಎಲ್ಲೂ ಆಗಿಲ್ಲ. ನಮ್ಮ ಬೆಂಗಳೂರಿನಲ್ಲಿ ಇದೇ ಫಸ್ಟ್ ಆಗಿರೋದು 10 ವರ್ಷದಲ್ಲಿ. ಯಾವ ಥರ ಒಂದು ಪೊಲೀಸ್ದು ಒಂದು ಇಂಟೆಲಿಜೆನ್ಸ್ ಫೇಲ್ ಆಗಿದೆ, ಒಂದು ಇವು ಸರ್ಕಾರದ ಏನು ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ ಅವರು ಹೇಳ್ತಾರೆ BJP ಅವರು ಬರೇ ವಿರೋಧ ಮಾಡ್ತಿದ್ದಾರೆ, ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ ಅಂತ ಒಂದು ಕಡೆ ಆಕ್ರೋಶ ಅವ್ರಾಗ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ನಾವು ಅಭಿವೃದ್ಧಿ ಪರ ಇದ್ದೀವಿ, ಅವರು ಜನದ ಸೇಫ್ಟಿನೇ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಲ್ಲ ಅವ್ರ ಕೈನಲ್ಲಿ. ಅಭಿವೃದ್ಧಿ ಒಂದು ಕಡೆ ಇರಲಿ, ಜನದ್ರ ಸುರಕ್ಷತೆ ಮುಖ್ಯ ಫಸ್ಟು, ಅದೇ ಅವ್ರ ಕೈಲಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಎಸ್ ಶ್ರೀಪಾದ್ ಪಟೇಲ್ ಮೌನ ಪ್ರತಿಭಟನೆ ಈಗ ಯುವ ಮೋರ್ಚಾ BJPಯಿಂದ ನಡೀತಿದೆ. ಅದು ರಾಜಾಜಿನಗರದ ರಾಮೇಶ್ವರ ಕೆಫೆ ಮುಂದೆ ಸರ್ಕಾರದ ವಿರುದ್ಧ ಒಂದು ಕಡೆ ಆಕ್ರೋಶ ಅವರು ಆಗ್ತಿದ್ರೆ. ಸಿಲಿಕಾನ್ ಸಿಟಿ ಸೇಫ್ಟಿ ಇಲ್ಲ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಾಂಬ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಒಂದು ಕಡೆ ಕಿಡಿಕಾರ್ತಿದ್ದಾರೆ ಶ್ರೀಪಾದ್ ಪಟೇಲ್.